ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶು ಕೊಡ್ಸಿ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಊರಿಗೆ ಬಂದಿದ್ದೀನಿ. ನೋಡಿ, ನಮ್ಮೂರಿನ ಈ ಮಳೆಗಾಲದಲ್ಲಂತೂ ಪ್ರಕೃತಿ ಸೌಂದರ್ಯ ಯಾವ ಲೆವೆಲಿಗೆ ಇರುತ್ತೆ ಅಂದರೆ ಮಲೆನಾಡಲ್ಲಿ ಅದು ಹೇಳಬಾರ್ದು. ಈ ವಾತಾವರಣನ ಅನುಭವಿಸ್ತಾ ಇರೋರಿಗೆ ಗೊತ್ತಿರುತ್ತೆ ನಿಜವಾದ ಫೀಲಿಂಗ್ ಏನು ಅಂತ ಹೇಳಿ. ಸಿಟಿ ಜೀವನ, ಅದೇ ಗಾಡಿ, ಅದೇ ಹೊಗೆ, ಅದೇ ಸೌಂಡು ಅಂತ ನೋಡ್ಕೊಂಡಿರೋರ್ಗೆ ಹಳ್ಳಿ ಕಡೆ ಬಂದ್ಬಿಟ್ರೆ ಏನೋ ಒಂಥರ ಫೀಲು. ಇದು ನಮ್ಮ ಊರ, ನಾವು ಈ ಊರಲ್ಲಿ ಬೆಳೆದವರ. ಬೆಳಗ್ಗೆ ಎದ್ದ ತಕ್ಷಣ ಬೈಕ್ ಎತ್ತು ಸಿಟಿ ಟ್ರಾಫಿಕ್ ಜಂಜಾಟದಲ್ಲಿ ಒದ್ದಾಡು. ಆ ಟ್ರಾಫಿಕ್ಕು, ಇದು ಅದರಲ್ಲೂ ಮಳೆಗಾಲದಲ್ಲಂತೂ ಬೆಂಗಳೂರಲ್ಲಂತೂ ದೇವರೇ ಆ ಪಂಚಾಯಿತಿ ಹೇಳಬಾರ್ದು. ಒಂದು 2 ದಿನ ಇದ್ದೋಗೋಣ ಅಂತ ಬಂದೆ, ಬಟ್ ಇವಾಗ ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ. ಆದರೂ ಅನಿವಾರ್ಯ ಪರಿಸ್ಥಿತಿ, ಬೆಂಗಳೂರು ಹೋಗಲೇಬೇಕು. ಸೊ ಹಾಗೆ ನಾನಿವತ್ತು ನಮ್ಮ ಒಂದು ಹಳೆ ಮನೆನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ತುಂಬ ಟೈಮ್ ಆಯಿತು ಆ ಕಡೆ ಹೋಗದೆ. ಒಂದು ಸುಮಾರು 1965ರಲ್ಲಿ ಕಟ್ಟಿರುವಂಥ ಒಂದು ಮನೆ. ಶ್ರೀಯುತ ಭರಮಮ್ಮ ಹಾಗೂ ಕರೆನಾಯಕರು ನಮ್ಮ ಮುತ್ತಜ್ಜ, ನಮ್ಮ ತಂದೆಯವರ ಅಜ್ಜಿ ಅವರು ಕಟ್ಟಿರ್ತಕ್ಕಂಥ ಮನೆಯಲ್ಲಿ ಸತತ ಒಂದು 24 ವರ್ಷ ನಾನು ಜೀವನ ಮಾಡಿದ್ದೀನಿ ಅಲ್ಲಿ. ಅದಾದ ನಂತರ ನಾವೇ ಒಂದು ಮನೆ ಕಟ್ಕೊಂಡು ಬೇರೆ ಸ್ಥಳಕ್ಕೆ ಹೋಗಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಬಟ್ ಆ ಮನೆಗೆ ಹೋಗೋಣ ಅಂತ ಹೇಳಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾ ಇದ್ದೀನಿ. ಆ ಮನೆಯ ಒಂದು ದಾರಿ ಇದು ದಾರಿ. ಅಕ್ಕಪಕ್ಕ ಪೂರ್ತಿ ವಾತಾವರಣ ಹೀಗಿದೆ ನೋಡಿ. ಈ ಕಡೆ ರಬ್ಬರ್ ಪ್ಲಾಂಟ್ ಇದೆ, ಈ ಕಡೆ ನಾನಾ ರೀತಿಯಾದ ನಮ್ಮ ತಾತನವರ ಒಂದು ಪ್ಲಾಂಟ್ ಇದೆ. ಇದರಲ್ಲಿ ಎಲ್ಲ ಜಾತಿಯ ಸಸ್ಯಗಳು ಇದ್ದಾವೆ. ಒಂದು ಗೇರು, ಏನು ಗೋಡಂಬಿ ಅಂತ ಹೇಳ್ತೀರಾ, ಗೋಡಂಬಿ, ಜಾಯಿಕಾಯಿ, ಇಲ್ಪತ್ರೆ, ಚಕ್ಕೆ, ಲವಂಗ, ಪ್ರತಿಯೊಂದು ಮಿಶ್ರ ಬೆಳೆನ ಮಾಡಿದ್ದಾರೆ. ಹಾಗೇನೆ ಇದು ಬಂದು ನಮ್ಮ ಹಳೆಯ ಮನೆ. ತುಂಬ ವಿಸ್ತಾರವಾಗಿದೆ. ಇವಾಗ ಒಂದು ಸ್ವಲ್ಪ ಮಾಡ್ರನ್ ಯುಗ ಬಂದಿರೋದ್ರಿಂದ ಬದಲಾವಣೆಗಳು ಆಗಿದೆ. ಮನೆಯಲ್ಲೇ ಸ್ವಲ್ಪ ವಿಂಗಡಣೆಗಳಾಗಿ ಹೊಸ ಮನೆಗಳು ಕಟ್ಕೊಂಡಿದ್ದಾರೆ. ಅದೇ ಜಾಗದಲ್ಲಿ ಹಳೆ ಮನೆ ಮಾತ್ರ ಹಾಗೆ ಇದೆ. ಸುತ್ತ ಬಾವುತಿ ಮನೆ, ಸುತ್ತ ಮನೆ ಇದೆ, ಮಧ್ಯ ಭಾಗದಲ್ಲಿ ನೀರು ಬೀಳುತ್ತೆ. ಅದನ್ನ ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ಇದು ನಮ್ಮ ಮನೆ ಹೆಬ್ಬಾಗಿಲು ಡಿಸೈನ್ ತೋರಿಸ್ತೀನಿ ಬನ್ನಿ. ಆವಾಗಿನ ಕಾಲದಲ್ಲಿ ನಮ್ಮ ಶಿವಪುರದ ಮಾಬ್ಲಾಚಾರ್ ಅಂತ ಹೇಳಿ ಕೆತ್ತನೆ ಮಾಡಿರುವಂತ ಡಿಸೈನ್ ಇದು. ಮರದಲ್ಲೇ ಒಂದು ಸರಪಳಿ ಆಕಾರನ ಕೆತ್ತನೆ ಮಾಡಿದ್ದಾರೆ. ಇಂಥ ಒಂದು ಅದ್ಭುತ ಕಲೆನ ಇವಾಗಿನ ಇದ್ರಲ್ಲಿ ಮಾಡೋದಂತೂ ಈಸಿನೇ. ಆದರೆ ಅವಾಗ ಯಾವುದೇ ರೀತಿ ಯಂತ್ರೋಪಕರಣಗಳಿಲ್ಲದೆ ಕೈಯಲ್ಲೇ ಮಾಡಿರ್ತಕ್ಕಂಥ ಡಿಸೈನ್ ಇದು. ಇದು ನಮ್ಮ ಮನೆ ಹೆಬ್ಬಾಗಿಲು, ಮರದ ಬಾಗಿಲು. ಇದಕ್ಕೆ ಕಬ್ಬಿಣದ ಇವು ಏನಂತಾರೆ ಗೊತ್ತಿಲ್ಲ, ಇದಕ್ಕೆ ಇದನ್ನು ಹಾಕಿದ್ದಾರೆ ಒಂಥರ ಅಲ್ಟ್ರಾ ಡಿಸೈನ್ಗೋಸ್ಕರ. ಮನೆಯ ಬಾಗಿಲು ಲಾಕ್ ಆಗಿದೆಯಾ? ಒಳಗಡೆಯಿಂದ ಲಾಕ್ ಮಾಡಿ ಕೊಂಡು ಹೋಗಿದ್ದಾರೆ. ಮಿಸ್ ಆಯ್ತು ಚಾನ್ಸು. ಇಲ್ಲಾಂದ್ರೆ ಮನೆ ಒಳಭಾಗ ಹೇಗಿತ್ತು ಅಂತ ತೋರಿಸ್ತಿದ್ದೆ. ತುಂಬಾನೇ ಅದ್ಭುತವಾಗಿದೆ ಮನೆ. ಇಲ್ಲಿ ಹೊರಗಡೆಯಿಂದ ನೋಡ್ಲಿಕ್ಕೆ ನಿಮಗೆ ಏನೋ ಒಂಥರ ಕಾಣಿಸ್ತಾ ಇರ್ಬೋದು, ಬಟ್ ಒಳಭಾಗದಲ್ಲಿ ಮನೆಯ ಒಂದು ಚಿತ್ರಣನೇ, ಬದಲಾವಣೆನೇ ಬೇರೆ ಇದೆ. ಆ ಕಾಲದ ಮರದ ಕಂಬಗಳು, ಮರದ ಹಲಗೆ, ವಿಸ್ತಾರವಾದ ಕೋಣೆ, ಜಗಲಿ, ಎಷ್ಟು ಕೋಣೆಗಳಿದೆ ಅಂತಾನು ತೋರಿಸ್ತಿದ್ದೆ. ಸೊ ಇಲ್ಲೊಂದು ಬಾಗಿಲಿದೆ, ಉಪ್ಪರಿಗೆ ಮನೆ. ಈ ಬಾಗಿಲು ಏನಾದ್ರು ಓಪನ್ ಇದ್ರೆ ನಮ್ಮ ಅದೃಷ್ಟವಶಾತ್ತು ಮನೆಯ ಒಂದು ಭಾಗ ತೋರಿಸ್ಬೋದು. ಇದು ಸಹಿತನೂ ಓಪನ್ ಇಲ್ಲ, ಇದು ಲಾಕ್ ಆಗಿದೆ. ಸೊ ಹಿಂದ್ಗಡೆ ಒಂದು ಬಾಗಿಲಿದೆ, ಅದಂತೂ ಲಾಕ್ ಆಗಿರುತ್ತೆ. ಒಳಗಡೆಯಿಂದ ಲಾಕ್ ಮಾಡಿದ್ದಾರೆ ಅಂದ್ರೆ ಹೊರಗಡೆಯಿಂದನೂ ಲಾಕ್ ಆಗಿರುತ್ತೆ. ಇದು ಇತ್ತೀಚೆಗೆ ರೆಡಿ ಮಾಡಿರೋವಂಥದ್ದು ನಮ್ಮ ಚಿಕ್ಕಪ್ಪನವರು. ಎಲ್ಲ ಹೊರಗಡೆ ವಾಸ ಮಾಡ್ತಿದ್ದಾರೆ. ಇದು ಸಹಿತ ಲಾಕ್ ಆಗಿದೆ, ಬಟ್ ಒಳಗಡೆಯಿಂದ ಹೇಗೆ ಲಾಕ್ ಮಾಡ್ಕೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದನೂ ಲಾಕ್. ಇದು ಉಪ್ಪರಿಗೆ ಮನೆ ಅಂದ್ರೆ ಏನು ಚಿಕ್ಕದಲ್ಲ, ಹಾಲ್. ಅದು ಒಂದು 30-40ಗಿಂತನೂ ಜಾಸ್ತಿ ದೊಡ್ಡದು ಉಪ್ಪರಿಗೆ ಮನೆ ಇದು.
ಇದು ನಮ್ಮ ಇನ್ನೊಬ್ಬರ ಚಿಕ್ಕಪ್ಪ, ನಮ್ಮ ತಂದೆಯವರ ಚಿಕ್ಕಪ್ಪನ ಮಗನ ಒಂದು ಮನೆ. ಎಲ್ಲರೂ ಹೊರಗಡೆ ಇದ್ದಾರೆ. ಇಲ್ಲಿ ಬಂದಾಗ ಅವರ ಜಮೀನು ತೋಟನ ನೋಡ್ಕೊಳ್ಲಿಕ್ಕೆ ಬಂದಿದ್ದು, ಹೋದಾಗ ತೋಟದ ಕೆಲಸಗಳನ್ನು ಮಾಡಿಸ್ಲಿಕ್ಕೆ, ಅವ್ರ ವಾಸ ಇರ್ಲಿಕ್ಕೆ ಮಾಡ್ಕೊಂಡಿರೋವಂಥದ್ದು ಜಾಗ ಇದೆಲ್ಲ. ಸರಿಸುಮಾರು ಒಂದು 30 ಎಕರೆಗೂ ಹೆಚ್ಚು ಖಾತೆ ಜಾಗವನ್ನು ಹೊಂದಿರತಕ್ಕಂಥ ಒಂದು ಜಮೀನುದಾರರ ಮನೆ ಇದು. ಕೊಡಸೆ ಭರಮಮ್ಮ ಹಾಗೂ ಕರೇನಾಯ್ಕರು ಅವರಿಗೆ ಸಂಬಂಧಪಟ್ಟಂಥದ್ದು.